9th ಸ್ಟ್ಯಾಂಡರ್ಡ್ ಒಂದು ಹುಡುಗಿಗೆ ಆಗಿತ್ತು. ಸೇಮ್ ಸಿಚುಯೇಷನ್. ಅವಳು ಮನೇಲಿ ಹೇಳ್ಕೊಂಡಿಲ್ಲ, ನಮ್ಮ ಹತ್ರ ಹೇಳ್ಕೊಂಡಿದ್ದು ಆದಮೇಲೆ ನಾವು ಸೇಮ್ ಇದೇ ಥರ ಟಾಸ್ಕ್ ಎಲ್ಲ ಕೊಟ್ಟಿದ್ವಿ. ಇವತ್ತು ಆ ಹುಡುಗಿ ಒಂದು ಒಳ್ಳೆ ಕಾಲೇಜಲ್ಲಿ ಸೈಕಾಲಜಿ ತೊಗೊಂಡಿದ್ದಾಳೆ. ಎಂಥದ್ದೇ ಆಗಲಿ ನಾನು ಅವ್ರಿಗೆ ಬಂದು ಹೇಳ್ತಾ ಇದ್ದೆ, ನನಗೆ ಇವ್ರ ಮೇಲೆ ಕ್ರಶ್ ಆಗಿದೆ, ಹಿಂಗೂ ನಾನು ನಮ್ಮಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಅದಕ್ಕೂ ನಮ್ಮಮ್ಮ ನಂಗೆ ನೋಡು ನೀನು ಹಿಂಗಿರಬೇಕು, ಹೀಗೆ ಆಯಿತು, ನಿಮ್ಮ ದೊಡ್ಡವರಾದಮೇಲೆ ನೀವು ನಿಮ್ಮ ಲೈಫೆಲ್ಲ ಸೆಟಲ್ ಆದಮೇಲೆ ಇಬ್ಬರು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ನಿಮಗೆ ಯಾವಾಗ ಅನಿಸುತ್ತೆ ಇನ್ನು ರೈಟ್ ವೇ ಇದು ನನಗೆ ರೈಟ್ ಅಂತ ಅನಿಸುತ್ತೆ, ಅಂಥ ಟೈಮಲ್ಲಿ ನೀವು ಡಿಸಿಷನ್ ತೊಗೊಳ್ಳಿ. ಅಲ್ಲಿವರೆಗೂ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೀರಿಯಸ್ಲಿ ನನ್ನ ಪೇರೆಂಟ್ಸ್ ಕಲಿಸಿದ್ದೇನಿದೆ ಅದು ನನ್ನ ಎಂಟರ್ ಲೈಫ್ಗೆ ತುಂಬ ಹೆಲ್ಪ್ ಆಗಿದೆ. ಆ ಸ್ಕೂಲ್ ಡೇಸ್ ಆಗಿರ್ಬೋದು, ಒಂದು ಡಿಸಿಪ್ಲಿನ್ ಲೈಫ್ ರೊಟೀನು, ಎಲ್ಲೂ ರಾಂಗ್ ರೂಟ್ಗೆ ಹೋಗೋಕ್ಕೆ ನಮಗೆ ಅವಕಾಶವೂ ಸಿಗಲಿಲ್ಲ, ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಆ ಸ್ಕೂಲ್ ಲೈಫ್ ಏನಿದೆ, ಫ್ರೆಂಡ್ಸ್ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗಿಂದನೇ ನಾವು ಡೆವಲಪ್ ಆಗ್ತಾ ಬಂದ್ವಿ. ಆ್ಯಂಡ್ ಅವಾಗಲೇ ನಮಸ್ತೆ. ಸ್ಕೂಲ್ ಫೋಬಿಯಾ ಶಾಲೆ ನಾವಲ್ಲೇ ಬರೆದಿರೋದು ಡಾಕ್ಟರ್ PV ಭಂಡಾರಿ ಅವರು. ಬನ್ನಿ ನಿನ್ನೆ ಓದಂಥ ಚಾಪ್ಟರ್ನ ಕಂಟಿನ್ಯೂ ಮಾಡೋಣ. ಅಮ್ಮ ನಾನು ಸ್ಕೂಲಿಗೆ ಹೋಗಲ್ಲ ಚಾಪ್ಟರಿಂದ. ಸೊ ನೆನ್ನೆ ನಾವು ನೋಡಿದ್ವಿ ಸ್ವಾತಿ ಎಷ್ಟು ಚೆನ್ನಾಗಿ ಓದ್ತಾ ಇದ್ಲು, ಎಷ್ಟು ಚುರುಕಾಗಿದ್ಲು, ಸಡನ್ನಾಗಿ ಯಾಕೆ ಬಿಟ್ಲು, ಆ್ಯಂಡ್ ಏನೆಲ್ಲ ಅವ್ರ ಪೇರೆಂಟ್ಸ್ ಅವಳನ್ನ ಸರಿ ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಕೊನೆಗೆ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡ್ಬಂದಾಗ ಅವ್ರು ಏನೇನು ಕೇಳಿದ್ರು, ಹಾಗೆ ಅವರು 3 ದೇವರು ವರ ಕೊಟ್ಟೋದ್ರ ಬಗ್ಗೆ ಕೇಳಿದಾಗ ಆ 3 ಏನು ಹೇಳಿದ್ಲು ಸ್ವಾತಿ ಅಂತ ನೋಡೋಣ. ಸೊ ಸ್ವಾತಿ ಹೇಳಿದ್ಲಂತೆ, ನನಗೇನಾದರೂ ದೇವರು ಪ್ರತ್ಯಕ್ಷ ಆಗಿಬಿಟ್ಟು 3 ವರ ಏನಾದರೂ ಕೇಳಿದ್ರೆ, ಮೊದಲನೇದಾಗಿ ಬರೀ ಹುಡುಗಿಯರಿರುವಂತಹ ಶಾಲೆಗೆ ನಾನು ಹೋಗಬೇಕು ಅಂತ ವರ ಕೇಳ್ತೀನಿ ಅಂತ. ಬರೀ ಹುಡುಗಿರಿರೋ ಶಾಲೆ ಮಾತ್ರ ಬೇಕು ಅಂತ ಮೊದಲನೇ ವರ ಕೇಳ್ತೀನಿ. 2ನೇ ವರ ಏನು ಕೇಳ್ತೀನಿ ಅಂತ ಅಂದರೆ, ಕೆಟ್ಟ ಯೋಚನೆಗಳು ನನಗೆ ಬರಬಾರ್ದು ಪ್ಲೀಸ್ ಅಂತ ದೇವ್ರ ಹತ್ರ ವರ ಕೇಳ್ತೀನಿ. 3ನೇ ವರ ಏನು ಕೇಳ್ತೀನಿ, ನನ್ನ ತಂದೆ ತಾಯಿಗೆ ನಾನು ಯಾವತ್ತೂ ಕಷ್ಟ ಕೊಡಬಾರ್ದು, ಅವರಿಗೆ ಅವಮಾನ ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಈ 3 ವಿಚಾರನ ಭಗವಂತನ ಹತ್ರ ಕೇಳ್ಕೊಳ್ತೀನಿ ಅಂತ ಕೇಳಿದ್ರಂತೆ. ತಕ್ಷಣ ಡಾಕ್ಟ್ರಿಗೆ ಅರ್ಥ ಆಯ್ತಂತೆ. ಸುಮಾರು ಅವರ್ಗಳಾದ ಮೇಲೆ, ಇವಳು ಏನರಲ್ಲಿ ಈ ಥರ ಸ್ಟಕ್ ಆಗಿದ್ದಾಳೆ, ಏನು ನಡೀತಾ ಇದೆ ಏನು ಅಂತ ಹೇಳಿ. ಆಗ ಆ 3 ಪಾಯಿಂಟ್ ಇಟ್ಕೊಂಡು ಡಾಕ್ಟರ್ ಅವಳ ಜೊತೆ ಮಾತಾಡ್ತಾ ಬಿಡಿಸ್ತಾ ಬಂದ್ರಂತೆ. ಆಗ ಡಾಕ್ಟರ್ ಅವಳನ್ನ ಕೇಳಿದ್ಲಂತೆ, ಓಕೆ ನಿನ್ನ ನೇಚರ್ ಏನು ಅಂದಾಗ, ಸ್ವಾತಿ ಆ ಹುಡುಗಿ ನೇಚರ್ ಏನಂದರೆ ತುಂಬ ಸಾಫ್ಟ್ ನೇಚರು, ಹೆದರಿಕೆ ಸ್ವಭಾವದವಳು, ಹಾಗೆ ಸ್ವಚ್ಛತೆ ಅಂದರೆ ಕ್ಲೀನ್ನೆಸ್ ಆಗಿರ್ಬೋದು, ಆಮೇಲೆ ಚೆನ್ನಾಗಿ ಓದಬೇಕು ಅನ್ನೋ ವಿಚಾರದಲ್ಲಿ, ಪುಸ್ತಕಗಳನ್ನು ಸರಿಯಾಗಿ ಇಟ್ಕೊಳ್ಳೋದು, ಡಿಸಿಪ್ಲಿನ್ ಆಗಿರ್ಬೋದು, ಹೆಚ್ಚು ಶಿಸ್ತನ್ನು ಹೊಂದಿದ್ದಾಳೆ. ಅವಳ ವಯಸ್ಸಿಗಿಂತ ಮೀರಿದಂತಹ ಮೆಚ್ಯೂರಿಟಿ ಆ ಹುಡುಗಿಯಲ್ಲಿ ಇದೆ. ಸರಿಯಾಗಿ ಸಮಯ ಪಾಲನೆ ಮಾಡ್ತಾಳೆ. ಎಲ್ಲ ವಿಚಾರದಲ್ಲೂ ಕೂಡ ಸ್ವಾತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡ್ತಾಳೆ. ಹಾಗೆ ಪ್ರಾಮುಖ್ಯತೆ ಕೊಡೋದ್ರ ಜೊತೆಗೆ ಬೇರೆ ಮಕ್ಕಳಿಗಿಂತ ಸಿನಿಮಾ, TV, ಕತೆಗಳ ಓದಿನಲ್ಲೂ ಅತಿಯಾದ ಆಸಕ್ತಿ ಇತ್ತು. ಜಾಸ್ತಿ ಮೂವೀಸ್ಗೆಲ್ಲ ನೋಡ್ತಾ ಇದ್ಲು. ಸೊ ಈಗ ಇವ್ರೇನು ಕಂಡಿಡಿದ್ರು ಅಂದರೆ, ಈ ಥರದ ಕಾಯಿಲೆ ನಾರ್ಮಲಿ 21 ವರ್ಷದಿಂದ 60 ವರ್ಷದ ವಯಸ್ಸಿನವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗೆ ಇದು ಚಿಕ್ಕ ವಯಸ್ಸಿನಲ್ಲೂ ಕೂಡ ಬರೋ ಅಂಥ ಕೆಲವು ರೇರ್ ಕೇಸ್ಗಳಿಗೆ ಮಾತ್ರ ಇದು ಬರುತ್ತೆ. ಓಕೆ, ಅಂದರೆ ಇದಕ್ಕೆ ಲಿಂಗಭೇದ ಅಂತ ಇಲ್ಲ, ಗಂಡು ಹೆಣ್ಣು ಅಂತ ಇಲ್ಲ. ಈ ಏಜಲ್ಲಿ ಯಾವಾಗಾದರೂ ಬರ್ಬೋದು ಆ್ಯಂಡ್ ಯಾರಿಗಾದರೂ ಬರ್ಬೋದು. ಆಗ ಇವರು ಅವ್ರನ್ನ ಮಾತಾಡ್ಸೋಕ್ಕೆ ನೋಡಿದಾಗ ಇಷ್ಟೆಲ್ಲ ಒಳ್ಳೆ ಕ್ವಾಲಿಟೀಸ್ ಇಟ್ಕೊಂಡು ಇವಳು ಯಾಕೆ ಈ 3 ಕೇಳಿದ್ಲು ಅಂದಾಗ ಸ್ವಾತಿ ಹೇಳಿದ್ಲಂತೆ, ಓಪನ್ ಆಗಿ ಅವಳು ಹಂಚ್ಕೊಂಡ್ಲಂತೆ, ನನಗೆ ಸ್ಕೂಲಲ್ಲಿ ಒಂದು ಹುಡುಗ ಮೇಲೆ ಇಷ್ಟ ಆಗಿದೆ. ಅಂದರೆ ಆ ಹುಡುಗನ ನೋಡ್ಬೇಕನ್ಸುತ್ತೆ, ಆ ಹುಡುಗನಿಗೆ ಲವ್ ಎಕ್ಸ್ಪ್ರೆಸ್ ಮಾಡಬೇಕನ್ಸುತ್ತೆ, ಆ ಹುಡುಗ ಹತ್ರ ಬಂದ ತಕ್ಷಣ ನನಗೇನೋ ಒಂಥರ ಆಗುತ್ತೆ. ಸೊ 5th ಸ್ಟ್ಯಾಂಡರ್ಡ್ ಹುಡುಗಿ,
ಓಕೆ ಆಗುತ್ತೆ. ಸೊ ನನಗೆ ನಾನು ಹೋಗ್ತಾ ಇರೋದು ಓದೋದಕ್ಕೆ, ನಾನು ಚೆನ್ನಾಗಿ ಓದಬೇಕು ಅನ್ನೋ ಆಸೆ ಇದೆ. ಈ ಥರ ಕೆಟ್ಟ ಕೆಟ್ಟ ಯೋಚನೆಗಳು ನನಗೆ ಬರಬಾರ್ದು, ಅದೆಲ್ಲ ಬರ್ತಿದೆ ಅಂತ ನನಗೆ ನನ್ನ ಮೇಲೆ ಹಿಂಸೆ ಆಗ್ತಾ ಇದೆ. ಹಾಗೆ ನನ್ನ ಅಪ್ಪ ಅಮ್ಮಂಗೆ ಅವಮಾನ ಮಾಡ್ತೀನಿ, ಅವ್ರಿಗೆ ಕಷ್ಟ ಕೊಡ್ತೀನಿ ಅಂತ ನನಗೆ ಕಷ್ಟ ಆಗ್ತಾ ಇದೆ. ಆದರೆ ನನಗೆ ಆ ಪರಿಸ್ಥಿತಿಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ನಾನು ಪದೇ ಪದೇ ಅದನ್ನೇ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳಿ ನಾನು ಹೋಗ್ತಾ ಇಲ್ಲ. ನಾನು ಏನೇ ಕಂಟ್ರೋಲ್ ಮಾಡಿದ್ರು ಆ ಹುಡುಗನ ನೋಡಿದ ತಕ್ಷಣ ನನಗೆ ಆ ಭಾವನೆ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಸ್ಕೂಲಿಗೆ ಹೋಗಲ್ಲ, ನಾನು ಬೇಕಾದ್ರೆ ಹುಡುಗಿರಿರೋ ಸ್ಕೂಲ್ಗಳಿಗೆ ಸೇರ್ಕೊಂಡ್ಬಿಡ್ತೀನಿ, ನಾನು ಇಲ್ಲಿಂದ ದೂರ ಹೋಗಬೇಕು ಅಂತ ಹೇಳಿದ್ಲಂತೆ. ಸೊ ಮುಕ್ತವಾಗಿ ಈ ಮಗು ತಂದೆ ತಾಯಿ ಹತ್ರ ಹೇಳ್ಕೊಳ್ಳೋಕ್ಕೆ ಆಗದೇ ಇರೋವಂಥ ವಿಚಾರನ ಡಾಕ್ಟರ್ ಹತ್ರ ಹೇಳ್ಕೊಂಡಿದ್ದಾರೆ. ಆಗ ಡಾಕ್ಟರು ಅವಳಿಗೆ ಏನು ಅರ್ಥ ಮಾಡಿಸ್ಬೇಕು ಅದನ್ನು ಮಾಡಿಸಿ, ಹೆದರುಕೊಳ್ಳೋ ಜಾಗದಲ್ಲಿ ನಾವು ಹೇಗೆ ಫೇಸ್ ಮಾಡಬೇಕು ಆ್ಯಂಡ್ ಈ ಆಲೋಚನೆಗಳೆಲ್ಲ ಕೆಟ್ಟದ್ದಲ್ಲ, ಅದನ್ನು ಹೇಗೆ ನೀನು ಸರಿ ಮಾಡ್ಕೋಬೋದು, ಹಾಗೆ ಜೀವನದಲ್ಲಿ ಪ್ರಯಾರಿಟೀಸ್ಗಳನ್ನ ಹೇಗೆ ಸೆಟ್ ಮಾಡೋದು ಅನ್ನೋದು ಇವ್ರು ನೀಟಾಗಿ ಅವಳಿಗೆ ಅರ್ಥ ಮಾಡಿಸಿದ ಮೇಲೆ, ಅದಾದ ಮೇಲೆ ಅವರ ತಂದೆ ತಾಯಿನ ಕರೆಸಿ ಅವ್ರ ತಂದೆ ತಾಯಿ ಹತ್ರನೂ ವಿಚಾರ ತಿಳಿಸಿ, ನೀವು ಅದನ್ನು ಹೇಗೆ ನೋಡಬೇಕು, ಅದು ಹೇಗೆ ಮಾನಸಿಕವಾಗಿ ಬರುತ್ತೆ ಆ್ಯಂಡ್ ಯಾರ್ಯಾರಿಗೆಲ್ಲ ಈ ಥರ ಬರುತ್ತೆ, ಮೂವಿಗಳನ್ನು ನೋಡೋದ್ರಿಂದ, ಹಾಡುಗಳನ್ನು ಕೇಳೋದ್ರಿಂದ, ಫ್ರೆಂಡ್ಸ್ ಜೊತೆ ಸೇರೋದ್ರಿಂದ ಇವೆಲ್ಲವೂ ಅವರ ತಲೆಯಲ್ಲಿ ಓಡ್ತಾ ಇರುತ್ತೆ, ಏನೋ ಒಂದು ಟ್ರೈ ಮಾಡಬೇಕು ಅಂತ. ಹಾಗಾಗಿ ಈ ಥರದ್ದೆಲ್ಲ ಬರುತ್ತೆ. ಇದಕ್ಕೆ ನೀವು ವಿಶ್ರಾಂತಿ ವ್ಯಾಯಾಮಗಳನ್ನು ಮಾಡಿಸೋದನ್ನು ನಾವು ಮಾಡಿಸ್ಬೋದು. ಸೆರೋಟಿನ್ ಅನ್ನೋ ಒಂದು ನರವಾಹಕದ ಕೊರತೆಯಿಂದಾಗಿ ಈ ತೊಂದರೆ ಬರುತ್ತೆ. ಸೆರೋಟಿನ್ ಅನ್ನೋ ಒಂದು ಹಾರ್ಮೋನ್ ನಾವು ಹೇಳ್ತಾ ಇರ್ತೀವಿ ಗೊತ್ತಾ, ಸೆರೋಟಿನ್ ಬಗ್ಗೆ. ಸೊ ಸೆರೋಟಿನ್ ಅಲ್ಲಿ ಮೆದುಳಿನಲ್ಲಿ ಆ ಒಂದು ಏನು ನರವಾಹಕದೇನು ಕಡಿಮೆ ಆಗುತ್ತೆ, ಆವಾಗ ಕೊರತೆಯಿಂದ ಈ ಥರ ಭಾವನೆಗಳು ಬರುತ್ತೆ. ಈ ಕೊರತೆನ ನೀಗಿಸೋಕೆ ಮಾತ್ರೆಗಳ ಅಗತ್ಯ ಇದೆ. ಆದರೆ ಈ ಕೊರತೆ ನೀಗಿಸ್ಬೇಕು ಅಂತಂದರೆ ಬೇರೆ ಏನಾದರೂ ಮಾಡಬಹುದಾ ಅಂದಾಗ ಅವಳ ತಂದೆ ತಾಯಿ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರಂತೆ ಖಂಡಿತ ಮಾಡ್ಬೋದು. ವರ್ತನಾ ಚಿಕಿತ್ಸೆ ಅಂದರೆ ಕೆಲವೊಂದು ಅವಳಿಗೆ ನಡವಳಿಕೆ ರಿಲೇಟೆಡ್ಡು ಪ್ರಾಕ್ಟೀಸ್ ಮಾಡುವಂಥದ್ದಾಗಿರ್ಬೋದು, ಆತಂಕ ನಿವಾರಕ ಆಗೋವಂಥದ್ದು, ವಿಶ್ರಾಂತಿ ವ್ಯಾಯಾಮಗಳು, ಬ್ರೆತ್ ವರ್ಕ್ ಅಂತ ನಾವು ಹೇಳ್ತೀವಿ ಕ್ಲಾಸಸಲ್ಲಿ. ಸೊ ಅದನ್ನೆಲ್ಲ ಮಾಡೋದ್ರ ಮೂಲಕ ಖಂಡಿತ ಇದನ್ನು ವಾಸಿ ಮಾಡ್ಬೋದು. ನಾವೇನು ಹೇಳ್ತೀವಿ, ಧ್ಯಾನ ಮಾಡೋದ್ರಿಂದ, ಪ್ರಾಣಾಯಾಮ ಮಾಡೋದ್ರಿಂದ, ಯೋಗ ಮಾಡೋದ್ರಿಂದ, ಕನಸುಗಳನ್ನು ಗಟ್ಟಿ ಮಾಡ್ಕೊಳ್ಳೋದ್ರಿಂದ, ಆ ಕನಸಿಗೋಸ್ಕರ ವರ್ಕ್ ಮಾಡೋದ್ರಿಂದ, ಡಿಸಿಪ್ಲಿನ್ ಟೈಮ್ ಟೇಬಲ್ ಹಾಕ್ಕೊಳ್ಳೋದ್ರಿಂದ, ಪೇರೆಂಟ್ಸ್ ಜೊತೆ ಕ್ಲೋಸ್ ಆಗಿ ಮಾತಾಡೋದ್ರಿಂದ, ಹಾಗೆ ಪೇರೆಂಟ್ಸ್ ಮುಕ್ತವಾಗಿ ತಂದೆ ತಾಯಿ ಅನ್ನೋದನ್ನು ಮರೆತು ಮಕ್ಕಳ ಜೊತೆ ಫ್ರೆಂಡ್ ಆಗಿದ್ದಾಗ ಎಲ್ಲವನ್ನು ಶೇರ್ ಮಾಡ್ತಾರೆ ಮಕ್ಕಳು. ಸೊ ಈ ಥರದ್ದೆಲ್ಲವೂ ಡಾಕ್ಟರ್ ಅವ್ರಿಗೆ ತಿಳಿಸಿದಾಗ ಅವ್ರಿಗೆ ಅರ್ಥ ಆಯ್ತಂತೆ. ಆವಾಗ ಅವಳು ಕೇಳಿದ್ಲಂತೆ ಸ್ವಾತಿ, ನಾನು ಇದೆಲ್ಲ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾ ಅಂತ ಹೇಳಿ. ಹೌದು ಅಂತ ಹೇಳಿದಾಗ ಆಯಿತು ನಾನು ತೊಗೊಳ್ತೀನಿ, ನೀವು ಹೇಳಿದ್ದೆಲ್ಲ ಪ್ರಾಕ್ಟೀಸ್ ಮಾಡ್ತೀನಿ ಅಂತ, ನೀನು ಇವಾಗ ಹೆದರಬೇಡ, ಹೋಗಿ ಫೇಸ್ ಮಾಡು ಅಂತೆಲ್ಲ ಹೇಳಿದ ಮೇಲೆ ಅವಳು 2 ದಿನ ಸ್ವಲ್ಪ ರೆಸ್ಟ್ ಕೊಡಿ ಅಂತ ಹೇಳಿ ತೊಗೊಂಡಾದ ಮೇಲೆ ಅವಳು ಮತ್ತೆ ಲವಲವಿಕೆಯಿಂದ ಸ್ಕೂಲಿಗೆ ಹೋದ್ಲಂತೆ. ಅದಾದಮೇಲೆ ಅವಳು ಹೋಗಿ ಟೀಚರ್ಗೆ ಹೇಳಿದ್ಲಂತೆ, ಇನ್ನು ಮುಂದೆ ನಾನು ಸ್ಕೂಲ್ ತಪ್ಪಿಸಲ್ಲ ಅಂತ. ಅದಲ್ಲದೆ ಅವಳು ಅದೇನು ಪ್ರಾಕ್ಟೀಸ್ ಮಾಡ್ತಾಯಿದ್ಲು, ಆ ಪ್ರಾಕ್ಟೀಸ್ ಮಾಡ್ತಾ ಅವಳಿಗೆ ಗೊತ್ತಾಯ್ತಂತೆ, ನಾನು ಇದನ್ನು ಗೆಲ್ಲಬಹುದು ಅಂತ ಹೇಳಿ. ಸೊ ಮನಸ್ಸು ಅವಾಗ ಹೋಗ್ಬಿಟ್ಟು ಅವಳು ಟೀಚರ್ನ ಕೇಳ್ತಾ ಇದ್ಲಂತೆ, ಮನಸ್ಸು ಅನ್ನೋದು ಎಲ್ಲಿದೆ ಹೇಳ್ಬೋದಾ, ಮನಸ್ಸು ಮತ್ತು ಮೆದುಳು ಎಂಬುದರ ಬಗ್ಗೆ ಒಂದು ಮಾಡೆಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು, ನನಗದ್ರ ಬಗ್ಗೆ ಹೇಳಿ ನಾನು ಅದನ್ನು ಮಾಡ್ತೀನಿ ಅಂತ. 1 ವರ್ಷ ಕಾಲ ಮನೋವೈದ್ಯರ ಸಲಹೆಯಂತೆ ಮಾತ್ರೆ ತಗೊಂಡು ಚಿಕಿತ್ಸೆಯನ್ನು ತಗೊಂಡು ಸ್ವಾತಿ ಮತ್ತೆ ಚೆನ್ನಾಗಾದ್ಲಂದೆ. ಮುಂದೊಂದು ದಿನ ಅವಳಿಗೆ ಒಂದು ಆಶ್ಚರ್ಯವೇ ಕಾದಿತ್ತು. ಅದೇನೆಂದರೆ ಅವಳು ಮನಸ್ಸು ಮತ್ತು ಮೆದುಳು ಎಂದು ಮಾಡಿದಂತಹ ಒಂದು ವೈಜ್ಞಾನಿಕ ಮಾಡೆಲ್ ಜಿಲ್ಲಾ ಮಟ್ಟದಲ್ಲೇ ವಿಜ್ಞಾನದ ವಸ್ತು ಪ್ರದರ್ಶನದಲ್ಲಿ ಒಂದು ಉತ್ತಮ ಮಾಡೆಲ್ ಎಂದು ಪರಿಗಣಿಸಲ್ಪಟ್ಟಿತು. ಅದಕ್ಕೆ ಬಂದ ಬಹುಮಾನ ಅವಳಿಗೆ ನೀಡಿ ಅಂದು ಪುರಸ್ಕರಿಸಿದ ಅತಿಥಿಯೇ ಅವಳ ನೆಚ್ಚಿನ ಮನೋವೈದ್ಯ. ಇದೇ ಹುಡುಗಿ ಇದನ್ನು ಫೇಸ್ ಮಾಡೋಕ್ಕಾಗದೆ ಒದ್ದಾಡ್ಕೊಂಡಿದ್ದವಳು ಕೊನೆಗೆ ಆ ಸೈನ್ಸ್ ಬಗ್ಗೆ ತಿಳ್ಕೊಂಡ್ಮೇಲೆ, ನಮ್ಮ ಹಾರ್ಮೋನ್ಸ್ಗಳ ಬಗ್ಗೆ ತಿಳ್ಕೊಂಡ್ಮೇಲೆ ಮನಸ್ಸಿಗೂ ಮೆದುಳಿಗೂ ಏನು ವ್ಯತ್ಯಾಸ ಅಂತ ಒಂದು ಮಾಡೆಲ್ನ ರೆಡಿ ಮಾಡಿ ಅದನ್ನು ಸ್ಟೇಟ್ ಕಾಂಪಿಟೇಷನ್ಗೆ ಇಟ್ಟು ಅಲ್ಲಿ ಇವಳಿಗೆ ಫಸ್ಟ್ ಪ್ರೈಸ್ ಬಂದು ಇವರೇ ಯಾರು ಡಾಕ್ಟರ್ ಇವ್ರಿಗೆ ಟ್ರೀಟ್ ಮಾಡಿದ್ರು ಅವರೇ ಹೋಗಿ ಅವಳಿಗೆ ಆ ಗಿಫ್ಟನ್ನು ಬಹುಮಾನನ ಕೊಟ್ರಂತೆ. ಸೊ ಇಲ್ಲಿ ನಾವು ಏನೆಲ್ಲ ಕಲಿಬೋದು ಅಂದರೆ, ಇವತ್ತು ಇದೇ ಥರದ ಒಂದು ಸಿಚುಯೇಷನ್ನು 9th ಸ್ಟ್ಯಾಂಡರ್ಡ್ ಒಂದು ಹುಡುಗಿಗೆ ಆಗಿತ್ತು. ಸೇಮ್ ಸಿಚುಯೇಷನ್. ಅವಳು ಮನೇಲಿ ಹೇಳ್ಕೊಂಡಿಲ್ಲ, ನಮ್ಮ ಹತ್ರ ಹೇಳ್ಕೊಂಡಿದ್ದು ಆದಮೇಲೆ ನಾವು ಸೇಮ್ ಇದೇ ಥರ ಟಾಸ್ಕ್ ಎಲ್ಲ ಕೊಟ್ಟಿದ್ವಿ. ಇವತ್ತು ಆ ಹುಡುಗಿ ಒಂದು ಒಳ್ಳೆ ಕಾಲೇಜಲ್ಲಿ ಸೈಕಾಲಜಿ ತೊಗೊಂಡಿದ್ದಾಳೆ. ಓಕೆ,
ಅವಳ ಇಂಟೆನ್ಷನ್ ನೀನೇನು ಅಂದರೆ ಅವಳದು ಆಯಿತು 2 ಇಯರ್ಸ್ 10th ಮುಗಿಸಿ ಈಗ ಫಸ್ಟ್ PU ಸೈಕಾಲಜಿ ತೊಗೊಂಡಿದ್ದಾಳೆ. ನೀನು ಯಾಕೆ ಸೈಕಾಲಜಿ ತೊಗೊಂಡಿದ್ಯಾ ಅಂತ ಕೇಳಿದ್ರೆ ಇನ್ನೊಂದು ಅದ್ರ ಜೊತೆಗೆ ಯಾವುದೋ ಬೇರೆ ಆರ್ಟ್ದೇನೋ ತೊಗೊಂಡಿದ್ದಾಳೆ ಮಿಕ್ಸ್, ಇವಾಗೆಲ್ಲ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ, ಸೊ ತೊಗೊಂಡಿದ್ದಾಳೆ. ಏನಕ್ಕೆ ಇದನ್ನು ತೊಗೋಬೇಕಾದ್ರೆ ಹೇಳಿದ್ಲು 10th ಮಾರ್ಕ್ಸ್ ಬಂತು, ಆವಾಗಲೂ ನಮಗೆ ಶೇರ್ ಮಾಡಿದ್ಲು ಇಷ್ಟು ಸ್ಕೋರ್ ಮಾಡಿದ್ದೀನಿ ಅಂತ. ಅದಾದಮೇಲೆ ಈಗ ನಾನು ಸೈಕಾಲಜಿ ತೊಗೊಂಡಿದ್ದೀನಿ ಅಂದರೆ ಏನಕ್ಕೆ ತೊಗೊಂಡಿದ್ಯಾ ಸೈಕಾಲಜಿ ಅಂದರೆ ಅವಳೊಂದು ಮಾತು ಹೇಳಿದ್ಲು, ನಾನು ಮುಂದೆ ಎಮೋಜಿಮಲ್ಲಿ ತುಂಬ ಜನ ಮಕ್ಕಳಿಗೋಸ್ಕರ ವರ್ಕ್ ಮಾಡಬೇಕು, ನನ್ನ ಏಜಲ್ಲಿ ಆಗುವಂತಹ ಪ್ರಾಬ್ಲಮ್ಗಳು ಬೇರೆ ಮಕ್ಳಿಗೂ ಬರ್ತಾ ಇರುತ್ತೆ, ಅದನ್ನು ಹೇಗೆ ಅವಾಯ್ಡ್ ಮಾಡಬೇಕು ಅಂತ ನಾನೇ ಅವ್ರಿಗೆ ಟ್ರೈನ್ ಮಾಡಬೇಕು ನನ್ನ ಅನುಭವಗಳಿಂದ. ಹಾಗಾಗಿ ನನ್ನ ಎಕ್ಸ್ಪೀರಿಯನ್ಸ್ನ ಜೊತೆಗೆ ನಾನು ಅದರಿಂದ ಹೇಗೆ ಹೊರಗೆ ಬಂದೆ ಅನ್ನೋದ್ರ ಜೊತೆಗೆ ನಾನು ಸೈಂಟಿಫಿಕ್ಲಿ ಅದ್ರ ಬಗ್ಗೆ ಕಲಿಬೇಕು ಅಂತ ಹೇಳಿ ಸೈಕಾಲಜಿ ತೊಗೊಂಡಿದ್ದೀನಿ ಅಂತ ಹೇಳಿದ್ಲು. ಸೊ ಈಗ ಅವಳು ಒಂದು ಒಳ್ಳೆ ಕಾಲೇಜಲ್ಲಿ ಸೈಕಾಲಜಿ ಓದ್ತಾ ಇದ್ದಾಳೆ. ಆ್ಯಂಡ್ ಇದೇ ಸಿಚುಯೇಷನಲ್ಲಿ ಇದ್ದಿದ್ದು ಅವಳು ನನಗಿವತ್ತಿಗೂ ನೆನಪಿದೆ. ನನಗೆ ಇಷ್ಟ ಇಲ್ಲ ಮ್ಯಾಮ್, ನನಗೆ ಈ ಥರದ್ದು ಇಷ್ಟ ಆಗ್ತಾ ಇಲ್ಲ ಮ್ಯಾಮ್, ಬಟ್ ಆದರೂ ನಾನು ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ ಅಂತ ಎಷ್ಟು ಹತ್ತಿದ್ದು ನನಗೆ ನೆನಪಿದೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀವಿ ಅಂದರೆ ನಮ್ಮ ಮಕ್ಕಳುಗಳಿಗೆ ಫಸ್ಟು ನಾವು ಫ್ರೀಡಮ್ ಕೊಡಬೇಕು ನಮ್ಮ ಜೊತೆ ಮಾತಾಡೋಕ್ಕೆ. ಆ್ಯಂಡ್ ಈ ವಿಚಾರದಲ್ಲಿ ನಾನು ನನ್ನ ಪೇರೆಂಟ್ಸ್ನ ಅಡ್ಮಿರ್ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಪೇರೆಂಟ್ಸ್ ನಂಗೆ ತುಂಬ ಫ್ರೀಡಮ್ ಕೊಟ್ಟಿದ್ರು. ನನಗೆ ಯಾರಾದರೂ ಸ್ಕೂಲಲ್ಲಿ ನಾನು ಅಂದ್ಕೊಂಡಿದ್ದೆ ಸ್ಕೂಲಲ್ಲೆಲ್ಲ ಹೇಗೆ ಅಂತ, ಬಟ್ ಟು ಬಿ ಫ್ರ್ಯಾಂಕ್ ಸ್ಕೂಲಲ್ಲೆಲ್ಲ ಲವ್ ಆಗುತ್ತಾ ಅಂತ ಕೆಲವ್ರು ಕೇಳೋದಾದರೆ ಡೆಫಿನೆಟ್ಲಿ ಆಗುತ್ತೆ. ನಾನು ಇವತ್ತು ಸ್ಕೂಲ್ಗಳಿಗೆ ಹೋದಾಗ 5th ಸ್ಟ್ಯಾಂಡರ್ಡ್ ಮಕ್ಕಳುಗಳು ಹುಡುಗಿ ಲವ್ ಲೆಟ್ರ್ ಬರೀತಿರ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೂ ಲವ್ ಲೆಟ್ರ್ ಬರೀತಾ ಇರ್ತಾರೆ. ಆ ಮಕ್ಕಳುಗಳ ಟಾಯ್ಲೆಟ್ ರೂಮ್ಗಳಿಗೆ ಹೋದರೆ ಅದ್ರ ಮೇಲೆಲ್ಲ ಲವ್ ಸಿಂಬಲ್ ಹಾಕಿ ಹೆಸರು ಬರೆದಿರ್ತಾರೆ. ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಆ ಥರ ಸ್ಟೋರೀಸ್ ನಾವು ತುಂಬ ನೋಡಿದ್ದೀವಿ. ಆ್ಯಂಡ್ ಹೆಸರು ಕಟ್ತಾರೆ, ಇವಳಿಗೆ ಇವನು, ಇವನಿಗೆ ಇವಳು ಅಂತ ಎಲ್ಲ. ಆ ಏಜೇ ಆ ರೀತಿ ಆಗುತ್ತೆ. ಆ್ಯಂಡ್ ಎಲ್ಲ ಮಕ್ಕಳಿಗೂ ಆಗಬೇಕು ಅಂತ ಇಲ್ಲ, ಕೆಲವು ಮಕ್ಕಳಿಗೆ ಮಾತ್ರ ಅದಾಗುತ್ತೆ. ಸ್ಪಿರಿಚುವಲಿ ಅದಕ್ಕೆ ಬೇರೆ ಆ್ಯಂಗಲ್ ಇದೆ, ಬಟ್ ಸೈಂಟಿಫಿಕಲಿ ಅದು ಮೆದುಳಲ್ಲಿ ಆಗುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳು ಕೆಲವರಿಗೆ ಮಾತ್ರ ಆಗುತ್ತೆ. ಸೊ ಚಿಕ್ಕ ವಯಸ್ಸಿಗೆ ಆ ಥರ ಅಟ್ರ್ಯಾಕ್ಷನ್ಸ್ಗಳಾಗುತ್ತೆ. ನಾನು ತುಂಬ ಚಿಕ್ಕ ವಯಸ್ಸು ಮಕ್ಕಳು ಬೇರೆಯೇ ಡಿಸಿಷನ್ಸ್ ತೊಗೊಂಡಿರೋರು ನಾನು ನೋಡಿದ್ದೀನಿ. ಕೌನ್ಸಿಲಿಂಗ್ ಕರ್ಕೊಂಡು ಬಂದಾಗ ಇಷ್ಟು ಪುಟ್ಟ ಮಕ್ಕಳಲ್ಲಿ ಇದು ಯೋಚನೆ ಬರುತ್ತಾ ಅಂತ ಮುಂಚೆ ಅನ್ನಿಸ್ತಿತ್ತು, ಬಟ್ ಆಫ್ಟರ್ ಈ ಲರ್ನಿಂಗಿಗೆ ಬಂದಮೇಲೆ ಅದು ಹಂಗಿಲ್ಲ. ವಯಸ್ಸು ಅನ್ನೋದು ಇಲ್ಲ, ಲಿಂಗ ಅನ್ನೋದಿಲ್ಲ, ಅದು ಏನೋ ಒಂದು ಸಮಸ್ಯೆ ಅವ್ರಿಗೆ ಆಗ್ತಾ ಇರುತ್ತೆ ಮೆದುಳಲ್ಲಿ. ಸೊ ಈ ಥರ ಇರುತ್ತೆ. ನಾವು ಬರೀ ಮೇಲ್ಮೇಲೆ ನೋಡಿಕೊಂಡು ಮಕ್ಕಳ ಬಗ್ಗೆ ಡಿಸ್ಕಷನ್ ಮಾಡೋದಲ್ಲ. ನೀವು ಮಕ್ಳಿಗೆ ಫ್ರೀಡಮ್ ಕೊಡಬೇಕು. ನಿನಗೆ ಯಾರ ಮೇಲಾದರೂ ಲವ್ ಆಯಿತಾ, ನಂಗೆ ಬಂದು ಹೇಳು. ನಿಂಗೆ ಯಾರ ಮೇಲಾದರೂ ಕ್ರಶ್ ಆಯಿತಾ, ನಂಗೆ ಬಂದು ಹೇಳು. ನಿಂಗೆ ಯಾವುದಾದ್ರು ಲವ್ ಲೆಟ್ರ್ ಬಂತಾ, ನಂಗೆ ಬಂದು ಹೇಳು, ನಾವು ಡಿಸ್ಕಸ್ ಮಾಡೋಣ. ನೀನೇನು ಮುಚ್ಚಿಟ್ಕೊಂಬೇಡ. ನಿನಗೆ ಯಾರ ಮೇಲಾದರೂ ಲವ್ ಮಾಡಬೇಕು ಅನ್ನಿಸ್ತಾ ನಮಗೆ ಬಂದು ಹೇಳು. ಅಷ್ಟು ಫ್ರೀಡಮ್ ಪೇರೆಂಟ್ಸು ಪ್ರೀತಿ ಅನ್ನೋ ವಿಚಾರ, ಗಂಡು ಹೆಣ್ಣು ಅನ್ನೋ ವಿಚಾರ, ಈವನ್ ಸೆಕ್ಸ್ ಅನ್ನೋ ವಿಚಾರ ಕೂಡ ಮಕ್ಕಳಲ್ಲಿ ನಾಲೆಡ್ಜ್ ಕೊಡಿ. ಅದು ಕೆಟ್ಟದು, ಅದು ಹೇಳ್ಕೊಡ್ಬಾರ್ದು ಅಂತ ಇಲ್ಲ. ಈಗೆಲ್ಲ ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆನೂ ಬಂದಿದೆ, ಬಟ್ ಸ್ಟಿಲ್ ಕಲಿಸಿ ಅದ್ರ ಬಗ್ಗೆ ಜ್ಞಾನ ಕೊಡಿ. ಆ್ಯಂಡ್ ನಾನು ಏನಕ್ಕೆ ನನ್ನ ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ, ನನಗೆ ಸ್ಕೂಲ್ಗಳಲ್ಲಿ ಪ್ರಪೋಸ್ ಬರ್ತಾ ಇದ್ದಿದ್ದು ಲೆಟರ್ಗಳು ಅವೆಲ್ಲ ನಾನು ತೊಗೊಂಡೋಗಿ ನನ್ನ ಪೇರೆಂಟ್ಸ್ಗೆ ಕೊಡ್ತಾಯಿದ್ದೆ. ಇವ್ನು ಕೊಟ್ಟ ಅಂತ ಕೊಡ್ತಾಯಿದ್ದೆ. ಸೊ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂರಿಸ್ಕೊಂಡು ತುಂಬ ಚೆನ್ನಾಗಿ ನಕ್ಕೊಂಡು ಅದನ್ನು ತುಂಬ ಫ್ರೆಂಡ್ ಥರನೇ ನನಗೆ ಹೇಳ್ತಾಯಿದ್ರು. ನಾನು ಹೋಗಿ ಏನು ಹೇಳಬೇಕು ಅವರಿಗೆ, ನೀನು ಏನು ಹೇಳ್ತೀಯಾ ಅಂತ ನನ್ನ ಕೇಳ್ತಾಯಿದ್ರು. ನನಗೇನು ಅನಿಸುತ್ತೆ ಅದ್ರ ಮೇಲೆ ನನ್ನ ಪೇರೆಂಟ್ಸ್ ನಂಗೆ ಗೈಡ್ ಮಾಡ್ತಿದ್ರು. ಅವರು ಹೋಗ್ಬಿಟ್ಟು ನಾನು ಆ ಹುಡುಗರಿಗೆ ಅದೇ ಹೇಳ್ತಾ ಇದ್ದೆ. ಸೊ ಇಷ್ಟು ಚೆನ್ನಾಗಿ ನನಗೆ ಅವ್ರು ಕೊಟ್ಟಿರೋ ಫ್ರೀಡಮ್, ಟು ಬಿ ಫ್ರ್ಯಾಂಕ್, ನನ್ನ ಲೈಫಲ್ಲಿ ಸುಮಾರು ವಿಚಾರಗಳನ್ನ ನಾನು ಓಪನಾಗಿ ಅವ್ರ ಹತ್ರ ಶೇರ್ ಮಾಡ್ತಿದ್ದೆ. ಎಂಥದ್ದೇ ಆಗಲಿ ನಾನು ಅವ್ರಿಗೆ ಬಂದು ಹೇಳ್ತಾ ಇದ್ದೆ, ನನಗೆ ಇವ್ರ ಮೇಲೆ ಕ್ರಶ್ ಆಗಿದೆ. ಹಿಂಗೂ ನಾನು ನಮ್ಮಮ್ಮ ಹತ್ರ ಹೇಳ್ಕೊಂಡಿದ್ದೀನಿ. ಅದಕ್ಕೂ ನಮ್ಮಮ್ಮ ನಂಗೆ ನೋಡು, ನೀನು ಹಿಂಗಿರಬೇಕು, ಹೀಗೆ ಆಯಿತು, ನಿಮ್ಮ ದೊಡ್ಡವರಾದಮೇಲೆ ನೀವು ನಿಮ್ಮ ಲೈಫೆಲ್ಲ ಸೆಟಲ್ ಆದಮೇಲೆ ಇಬ್ಬರು ನಿಮ್ಮ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ ನಿಮಗೆ ಯಾವಾಗ ಅನಿಸುತ್ತೆ ಇನ್ನು ರೈಟ್ ವೇ, ಇದು ನನಗೆ ರೈಟ್ ಅಂತ ಅನಿಸುತ್ತೆ, ಅಂಥ ಟೈಮಲ್ಲಿ ನೀವು ಡಿಸಿಷನ್ ತೊಗೊಳ್ಳಿ. ಅಲ್ಲಿವರೆಗೂ ನಿಮಗೆ ಗೊತ್ತಾಗುತ್ತೆ ಹೇಗೆ ಅಂತ. ಸೀರಿಯಸ್ಲಿ ನನ್ನ ಪೇರೆಂಟ್ಸ್ ಕಲಿಸಿದ್ದೇನಿದೆ ಅದು ನನ್ನ ಎಂಟೈರ್ ಲೈಫ್ಗೆ ತುಂಬ ಹೆಲ್ಪ್ ಆಗಿದೆ. ಆ ಸ್ಕೂಲ್ ಡೇಸ್ ಆಗಿರ್ಬೋದು, ಒಂದು ಡಿಸಿಪ್ಲಿನ್ ಲೈಫ್ ರೊಟೀನು, ಎಲ್ಲೂ ರಾಂಗ್ ರೂಟ್ಗೆ ಹೋಗೋಕ್ಕೆ ನಮಗೆ ಅವಕಾಶನೂ ಸಿಗಲಿಲ್ಲ, ಹೋಗಬೇಕು ಅಂತ ಅನ್ನಿಸ್ಲಿಲ್ಲ. ಸೊ ಆ ಸ್ಕೂಲ್ ಲೈಫ್ ಏನಿದೆ, ಫ್ರೆಂಡ್ಸ್ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗಿಂದನೇ ನಾವು ಡೆವಲಪ್ ಆಗ್ತಾ ಬಂದ್ವಿ. ಆ್ಯಂಡ್ ಅವಾಗಲೇ ಗೊತ್ತಾಗಿದ್ದು ಪೇರೆಂಟ್ಸ್ ಎಷ್ಟು ಫ್ರೀಡಮ್ ಕೊಡಬೇಕು ಅಂತ ಹೇಳಿ. ಬರೀ ಓದೋದು, ಸಪೋರ್ಟ್ ಮಾಡೋದಲ್ಲ, ಮಾನಸಿಕವಾಗಿ ಭಾವನಾತ್ಮಕವಾಗೂ ಕೂಡ ಫ್ರೀಡಮ್ ಕೊಡಬೇಕು. ಅದು ಎಲ್ರಿಗೂ ಬರಲ್ಲ, ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡೋರಿಗೆ ಮಾತ್ರ ಬರುತ್ತೆ. ಸೊ ಪೇರೆಂಟ್ಸ್ ಇದು ಕೂಡ ಅವೇರ್ ಆಗಿರಿ, ಫ್ರೀಡಮ್ ಕೊಡಿ, ಅವ್ರ ಜೊತೆ ಫ್ರೆಂಡ್ಸ್ ಆಗಿ. ನಾನು ನಿಮಗೆ ಲಾಸ್ಟ್ ಟೈಮ್ ಕೂಡ ಹೇಳ್ತಿದ್ದೆ, ನನ್ನ ತಂದೆ ಎಲ್ಲಾದರೂ ಒಂದು ಕಡೆ ನಾವು ಮದುವೆ ಫಂಕ್ಷನ್ಸ್ಗಳೆಲ್ಲ ಹೋದಾಗ, ನಾನು ಡಿಗ್ರಿಯಲ್ಲೆಲ್ಲ ಇದ್ದಾಗ
ಯಾವುದಾದ್ರೂ ಹುಡುಗರು ನನ್ನ ನೋಡ್ತಾ ಇದ್ದಾರೆ, ನೋಡಿ ಮಗಳೇ ನಿನ್ನ ಅವ್ನು ನೋಡ್ತಾ ಇದ್ದಾನೆ ಅಂತ, ನಾನು ನಿಂಗೇನು ಅನಿಸುತ್ತೆ ಅಂತ ನಮ್ಮ ಅಪ್ಪನ ಕೇಳೋದು. ಅಂತ ಏನಿಲ್ಲ, ಬಿಡು ಬೇಡ ಅಂತ ಈ ಥರ ಸುಮ್ಮನೆ ನಾವು ಡಿಸ್ಕಷನ್ ಮಾಡೋದು. ಆಮೇಲೆ ನನ್ನ ಥಾಟ್ ಬೇರೆ ಇದೆ, ನನಗೆ ಅಂತ ಸಿಗ್ತಾರೆ ಹಿಂಗೆಲ್ಲ ನನ್ನ ಅಪ್ಪ ಜೊತೆ ಮಾತಾಡೋದು. ನೋಡಿ ಪಾಪ ಅವ್ನು ನನ್ನೇ ನೋಡ್ತಾ ಇದ್ದಾನೆ, ಈ ಥರ ಸುಮಾರು ನಡಿಬೇಕಾದ್ರೆ ಎಲ್ಲವೂ ನಾವು ಪೇರೆಂಟ್ಸ್ ಹತ್ರ ಆರಾಮಾಗಿ ಶೇರ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ಒಂದು ಸ್ಥಿತಿಯನ್ನೇ ಮೇ ಬಿ ಅಷ್ಟು ಬ್ರಾಡಾಗಿ ನಂಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ ಆಯಿತು. ಇದೇ ಥರ ತುಂಬ ಜನ ಪೇರೆಂಟ್ಸ್ ಆ ಥರ ಓಪನ್ ಆಗಿದ್ದಾರೆ. ಓಕೆ, ನಾನು ಆ ಥರದವ್ರನ್ನೂ ನೋಡಿದ್ದೀನಿ. ಇನ್ನು ಕೆಲವರಂತೂ ಪಾಪ ಮಕ್ಕಳು ಸತ್ಯ ಹೇಳಬೇಕು, ಸುಳ್ಳು ಹೇಳಬೇಕು ಅಂತ ಒದ್ದಾಡ್ತಾರೆ. ಇದು ಬರೀ ಮಕ್ಕಳು ಮತ್ತು ಪೇರೆಂಟ್ಸ್ ಮಧ್ಯೆ ನಡೆಯೋದಲ್ಲ, ಸಂಬಂಧಗಳಲ್ಲೂ ನಡೆಯುತ್ತೆ. ನಮಗೆ ನಮ್ಮವರು ತುಂಬ ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ಐ ಬೆಟ್ ಯು ನೀವು ಅವರು ಸುಳ್ಳು ಹೇಳೋಂಗೆ ಮಾಡಿದ್ದೀರ. ಬಿಕಾಸ್ ನೀವು ಅವ್ರಿಗೆ ಫ್ರೀಡಮ್ ಕೊಟ್ಟಿಲ್ಲ, ಭಯ ಕ್ರಿಯೇಟ್ ಮಾಡಿರ್ತೀರ. ನಿಮ್ಗೆ ಗೊತ್ತಾದರೆ ಏನು ಮಾಡಿಬಿಡ್ತಿರೋ ಅಂತ ಎಷ್ಟೋ ವಿಚಾರಗಳು ಮಾನಸಿಕವಾಗಿ ಅವ್ರಿಗೆ ಒಳಗಡೆ ಇರುವಂಥದ್ದನ್ನು ಅವ್ರು ಬೇರೆ ಕಡೆ ಶೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ದಟ್ ಇದು ಪೇರೆಂಟ್ಸ್ಗೂ ಅನ್ವಯಿಸುತ್ತೆ, ಕಪಲ್ಸ್ಗೂ ಅನ್ವಯಿಸುತ್ತೆ. ನಾವು ಒಬ್ಬ ವ್ಯಕ್ತಿಯಲ್ಲಿ ಏನಾದರೂ ಈ ಥರ ಸಡನ್ ಚೇಂಜ್ ಆದಾಗ ಆ ವ್ಯಕ್ತಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದರಿಂದ ಅವ್ರಿಗೆ ಹೊರಗಡೆ ಬರೋದಕ್ಕೆ ಸಪೋರ್ಟ್ ಮಾಡಬೇಕೇ ಹೊರತು ಅವ್ರು ಅದನ್ನು ಹೇಳ್ಕೊಳ್ದೇ ಇರೋ ಥರ ಅಂದರೆ ಫ್ರೀಡಮ್ ಕೊಡದೆ ಸ್ಟಾಪ್ ಮಾಡಿಬಿಟ್ರೆ ಅವರು ಅಲ್ಲೇ ಉಳ್ಕೊಂಬಿಟ್ಟು ಅದು ರೋಗ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಎಷ್ಟೆಲ್ಲ ವಿಚಾರ ಇದೆ ತಿಳ್ಕೊಳ್ಳೋಕ್ಕೆ. ಈ ಸ್ಕೂಲ್ ಫೋಬಿಯಾ, ಸ್ಕೂಲಿಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಅನ್ನೋದ್ರಿಂದನೂ ಏನೆಲ್ಲ ಇದೆ ನೋಡಿ. ಆ್ಯಂಡ್ ನನಗೆ ಗೊತ್ತಿರೋಂಗೆ ನಾನು ಕಾಲೇಜಲ್ಲಿ ಒಂದ್ಸಲ ನಾನು ಕಾಲೇಜ್ಗೆ ಹೋಗಲ್ಲ ಅಂತ ಹೇಳಿದ್ದೆ ನಮ್ಮಮ್ಮ ಹತ್ರ. ಯಾಕೆ ಅಂದರೆ ಒಬ್ಬ ಯಾರೋ ಪೋಲಿ ಪೋಖ್ರಿ ಅಂತಾರಲ್ಲ ಆ ಥರ ಒಂದು ರೌಡಿ ಥರ ಆ ಏರಿಯಾದಲ್ಲಿ ಅವನಿಂದ ನನಗೆ ಸ್ವಲ್ಪ ಏನೋ ಹೇಳ್ತಾರೆ ಥ್ರೆಟ್ ಥರ ಲೈಕ್ ಬರೋದು, ನಿಂತ್ಕೊಳ್ಳೋದೆ, ಅವಳನ್ನ ಕರಿ ಮಾತಾಡ್ಬೇಕು. ಇದೊಂದು 2-3 ಡೇಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದೆ. ಅವ್ನು ಕೂಗೋದು ಬಾಯಿಲಿ ಅನ್ನೋದು. ಇದು ನಂಗೆ ಭಯ ಆಯಿತು. ಸೆಕೆಂಡ್ ಪಿ ಯುಲಿ ನಾನು ಫಸ್ಟ್ ಪಿ ಯುಲಿ ಮನೇಲಿ ಅಮ್ಮಂಗೆ ಹೇಳಿದೆ ನನಗೆ ಹಿಂಗೆ ಆಗ್ತಾ ಇದೆ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ಅದಾದಮೇಲೆ ಅಮ್ಮ ಅಪ್ಪ ಅದಕ್ಕೆ ಪ್ಲ್ಯಾನ್ ಮಾಡಿ ನನ್ನನ್ನು ಪಿಕ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು, ಆಮೇಲೆ ಒಬ್ಬರು ಕ್ರೈಮ್ ಡಿಪಾರ್ಟ್ಮೆಂಟ್ ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಇವಾಗ ಅವರು. ಸೊ ಅವಾಗ ಅವ್ರ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಇವಾಗ ಅವರು ಕ್ರೈಮ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ ಅಣ್ಣ ನನಗೆ ಸಪೋರ್ಟ್ ಮಾಡಿದ್ರು. ಸೊ ಅಲ್ಲಿಂದ ನಾನು ಅದನ್ನು ಹೇಳ್ಕೊಂಡೇ ಇಲ್ಲ ಅಂದಿದ್ರೆ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಭಯ ಆಗ್ತಾಯಿತ್ತು. ಬಟ್ ಇವೆಲ್ಲವೂ ನಾವು ಮುಕ್ತವಾಗಿ ಶೇರ್ ಮಾಡಬೇಕು. ಇದೆಲ್ಲ ಸಾಮಾನ್ಯವಾಗಿ ಹೆಣ್ಮಕ್ಳು ಜಾಸ್ತಿ ಫೇಸ್ ಮಾಡಿರ್ತಾರೆ. ಹಾಗಂತ ಗಂಡು ಮಕ್ಳಿಗೆ ಪ್ರಾಬ್ಲಮ್ ಇಲ್ಲ ಅಂತ ಅಲ್ಲ, ಎಲ್ಲರಿಗೂ ಅವ್ರದ್ದೇ ಆದಂಥ ಪ್ರಾಬ್ಲಮ್ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಸ್ಕೂಲ್ ಕಾಲೇಜ್ಗಳಲ್ಲಿ ಈ ಥರದ್ದೇನೋ ನಡೀತಾ ಇರುತ್ತೆ. ಅವ್ರ ಮೇಲೆ ಏನೋ ಒಂದು ಹರಾಸ್ಮೆಂಟ್ ಆಗ್ತಾ ಇರ್ಬೋದು, ಅಥವಾ ನಮ್ಮೊಳಗಡೆ ಏನೋ ಫೀಲಿಂಗ್ಸ್ ಬರ್ಬೋದು, ಅದು ರಾಂಗ್ ಅನಿಸ್ಬೋದು, ಇದು ಬೇಡವೇ ಬೇಡ, ಈ ಜಾಗದಿಂದ ಎಸ್ಕೇಪ್ ಆಗೋಣ ಅನಿಸ್ಬೋದು. ಇವೆಲ್ಲ ಮಾನಸಿಕವಾಗಿ ಓಡಿ ಏನೇನೋ ನಡೀತಾ ಇರುತ್ತೆ ಲೈಫಲ್ಲಿ. ಸೊ ದ್ಯಾಟ್ ಮೈ ರಿಕ್ವೆಸ್ಟ್, ಯಾರಾದರೂ ನೀವು ಈ ಥರದ ನಿಮ್ಮ ಮಕ್ಕಳುಗಳು ಸಫರ್ ಆಗ್ತಾಯಿದ್ರೆ ಮುಕ್ತವಾಗಿ ಮಾತಾಡಿ ಅರ್ಥ ಮಾಡ್ಕೊಳ್ಳಿ. ಅದು ಆಗಿಲ್ಲ ಅಂತ ಅಂದರೆ ಖಂಡಿತ ನೀವು ಕೌನ್ಸಿಲಿಂಗ್ಸ್ಗಳನ್ನ ಕೊಡಿಸಿ ಮಕ್ಕಳುಗಳಿಗೆ ಒಂದು ರೈಟ್ ವೇಗೆ ಕಳಿಸೋಕ್ಕೆ. ಆ ಹುಡುಗಿ ಹೇಗೆ ಅವಳಿಗೆ ಆದಂಥ ಪ್ರಾಬ್ಲಮ್ಮಿಂದ ಕೌನ್ಸ್ಲಿಂಗ್ ಹೋಗಿ ಕೌನ್ಸ್ಲಿಂಗಿಂದ ಒಂದು ಒಳ್ಳೆ ವಿಷಯ ಬಗ್ಗೆ ತಿಳ್ಕೊಂಡ್ಲು. ಮೇ ಬಿ ಇವಾಗ ಅವಳ ಸೆಲೆಕ್ಷನ್ ಸೈಕ್ಯಾಟಿಸ್ಟೇ ಆಗ್ಬೋದು, ಗೊತ್ತಿಲ್ಲ ಅವಳು ಕೂಡ, ನಾನು ಹೇಳ್ದಂಥ ಕೇಸ್ ಪ್ರಕಾರ. ಸೊ ಹಾಗಾಗೋ ಚಾನ್ಸಸ್ ಇರುತ್ತೆ. ಎಷ್ಟು ಮೆಚೂರ್ಡಾಗಿ ಯೋಚನೆ ಮಾಡಬೇಕಲ್ವ? ಏನೇನು ಅನ್ನಿಸ್ತು ನಿಮಗೆ? ಯಾರ್ಯಾರು ನೆನಪಾದರು? ನಿಮ್ಮ ಸ್ಕೂಲ್ಡೇ ನೆನಪಾಯ್ತಾ? ನಿಮ್ಮ ಸ್ಕೂಲ್ ಡೇಸು, ನಿಮ್ಮ ಪೇರೆಂಟ್ಸು, ನಿಮ್ಮ ಮಕ್ಕಳುಗಳು ಯಾರ್ಯಾರ್ದು ನೀವು ನೋಡ್ಕೊಳ್ತಾ ಇದ್ದೀರಾ? ಚೆಕ್ ಮಾಡಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.